ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು 4 ದಿವಸದಿಂದ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಮಕ್ಕಳಿಗೆ ಹುಷಾರಿರಲಿಲ್ಲ. ಅದಾದಮೇಲೆ ನನಗೂ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನಗೂ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಮಾಡೋದಕ್ಕೆ ಖುಷಿ ಆಗುತ್ತೆ. ಮತ್ತು ನಾನು ಜಾತ್ರೆಗೆ ಹೋಗಿದ್ನಲ್ಲ, ಆಗೇನೇನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ಮೊದಲನೇದಾಗಿ ನನ್ನ ಮಗ JCB ತೊಗೊಂಡಿದ್ದಾನೆ. ಇದು ಅಮ್ಮ ಮನೆಗೆ ಜಾತ್ರೆಗೆ ಹೋಗಿದ್ವಲ್ಲ ಅವಾಗ ತೊಗೊಂಡಿದ್ದು. ನಾನು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ತೋರ್ಸೋದಕ್ಕಾಗಲಿಲ್ಲ. ಅವರು ಯಾವುದೇ ಒಂದು ಐಟಮ್ ತೊಗೊಂಡ್ರು ಕಿತ್ತಾಕ್ಬಿಡ್ತಾಯಿದ್ರು. ಈ ವರ್ಷವೇ ಅವ್ರೇನು ಕಿತ್ತಾಕ್ತೀರಾ ಹಂಗೆ ಇಟ್ಕೊಂಡಿದ್ದಾರೆ, ಎತ್ತಿಟ್ಟಿದ್ದಾರೆ ಇದನ್ನು. ಅದಕ್ಕೆ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಮತ್ತು ಇದು ಬಂದು ರಿಮೋಟ್ ಕಾರು. ಅವ್ನು ತುಂಬ ದಿವಸದಿಂದ ಕೇಳ್ತಿದ್ದ, ಅಮ್ಮ ರಿಮೋಟ್ ಕಾರ್ ಕೊಡಿಸು ಅಂತ. ನಾನು ಕೊಡ್ಸೋದಕ್ಕಾಗಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ನಲ್ಲ, ಅಲ್ಲೇ ಕೊಡಿಸಿದ್ದೆ ಅವನಿಗೂ. ಇದು ನನ್ನ ದೊಡ್ಡ ಮಗನಿಗೆ ಮತ್ತು ನನ್ನ ಚಿಕ್ಕ ಮಗನಿಗೂ ಅದೇ ಥರ ಸೇಮ್. ಅವ್ರಿಗೆ ಏನು ತೊಗೊಂಡ್ರು ಎರಡು ತೊಗೋಬೇಕು. ಅವ್ನಿಗೇನು JCB ಆದರೆ ಇವನಿಗೂ JCB ತೊಗೋಬೇಕು, ಇವನಿಗೂ ಕಾರ್ ತೊಗೊಂಡ್ರೆ ಅವನಿಗೂ ಕಾರ್ ತೊಗೋಬೇಕು. ನೋಡೋದ್ರಲ್ಲ, ಅದು ಬಂದು ಗ್ರೀನು, ಇದು ಬಂದು ಆರೆಂಜು. ನೋಡ್ಬೋದು, ಇದು ಈ ಥರ ಬಿಡೋದು. ರಿಮೋಟ್ ಹಾಕಿದ್ದೀವಿ, ಮುಂದೆ ಹೋಗುತ್ತೆ. ಮತ್ತು ಇದು ಹಿಂದೆ ಬ್ಯಾಕ್ ಬರೋದು. ಚೆನ್ನಾಗಿದೆ. 100 ರೂಪೀಸೇ. ಅದು 100 ರೂಪೀಸೇ, ಇದು 100 ರೂಪೀಸೇ. ಮತ್ತು ಅವ್ರು ಕಿತ್ತಾಕ್ತಾರೆ ಅಂತ ನಮ್ಮ ಮನೆಯವರು ಹಿಂದೆ ಎಲ್ಲ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದಾರೆ. ಹುಷಾರಾಗಿ ಎತ್ತಿಕ್ಕಿದ್ದಾರೆ ನಮ್ಮ ಮಕ್ಕಳು. ಯಾವಾಗ್ಲೂ ತೊಗೊಂಡಿದ್ದು 1-2 ದಿವಸಕ್ಕೆ ಕಿತ್ತಾಕ್ಬಿಡ್ತಿದ್ರು, ಬಟ್ ಈ ಸರಿ ಎತ್ತಿಕ್ಕಿದ್ದಾರೆ. ಮತ್ತು ಇದು ಸೇಮ್, ಅದು ಬ್ಲೂ ಕಲರು, ಇದು ಬಂದು ಆರೆಂಜ್ ಕಲರು. ಅದೇ ಹೇಳಿದ್ನಲ್ಲ ನಿಮಗೆ, ಯಾವ್ದು ತೊಗೊಂಡ್ರು ಡಬಲ್ ತೊಗೋಬೇಕು. ಇದು ಬಂದು ನನ್ನ ಚಿಕ್ಕ ಮಗಂದು. ಇದು ಸೇಮ್ 100 ರೂಪೀಸೇ. ನಾನು ನಿಮ್ಗೆ ಹೇಳಿದೆ, ಯಾವ್ದು ತೊಗೊಂಡ್ರು ನಾನು ಸೇಮ್ ಕಲರ್ ತೊಗೊತೀನಿ ಅಂತ. ನಾನು JCBಯಲ್ಲಿ ನೀವು ಅನ್ಕೊಬೋದು, JCB ಅದೊಂದು ಕಲರ್ ಇದೆ, ಒಂದು ಕಲರ್ ಇದೆ ಅಂತ. ಅದು ಬಂದು ನನ್ನ ತಂಗಿ ತೊಗೊಂಬಂದಿರೋದು. ಅದರಿಂದ ಅವಳಾಗಿರೋದ್ರಿಂದ ಬೇರೆ ಬೇರೆ ಕಲರ್ ತೊಗೊಂಡು ಬಂದಿದ್ದಾಳೆ. ನಾನಾದರೆ ಸೇಮ್ ತೊಗೊತೀನಿ, ಯಾಕಂದರೆ ಅವರಿಬ್ರು ಕಿತ್ಲಾಡ್ತಾರೆ. ಅದೊಂದು ಕಲರ್ ಇದೆ, ನನಗೆ ಕೊಡು, ನೀನು ಕೊಡು ಅಂತ ಕಿತ್ಲಾಡ್ತಾರೆ. ಅದರಿಂದ ನಾನು ಯಾವ್ದು ತೊಗೊಂಡ್ರು ಸೇಮ್ ತೊಗೊಬಿಡ್ತೀನಿ. ಇದು ಬಂದು ಮುದ್ದೆ ಇದು ಮಾಡೋದು. ಇದನ್ನು ತುಂಬ ದಿವಸದಿಂದ ಅನ್ಕೊತಿದ್ದೆ ತಗೋಬೇಕು ಅಂತ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಮೊನ್ನೆ ಅಮ್ಮ ಮನೆ ಹತ್ರ ಹೋಗಿದ್ನಲ್ಲ ಜಾತ್ರೆಗೆ, ಅಲ್ಲಿ ತೊಗೊಂಡಿದ್ದು. ಇದು ಬಂದು 30 ರೂಪೀಸು. ಮತ್ತು ಇದು ಬಂದು ಅಕ್ಕಿ ಅಳತೆ ಮಾಡೋದು. ದೊಡ್ಡದು ನಮ್ಮ ಮನೆಗೆ ಇರಲಿಲ್ಲ. ಇದು ಇಲ್ಲಿ ನಮ್ಮ ಮನೆ ಹತ್ರ ಜಾತ್ರೆ ಐತಲ್ಲ, ಅಲ್ಲಿ ತೊಗೊಂಡಿದ್ದು. ಇದು ಅಲ್ಲಿ ತೊಗೋಬೇಕು ಅಂದ್ಕೊತಿದ್ದೆ, ಬಟ್ ಅಲ್ಲಿ ತೊಗೊಳಕ್ಕಾಗಿಲ್ಲ. ಇನ್ನೇನು ಇಲ್ಲೇ ಜಾತ್ರೆ ಆಗುತ್ತಲ್ಲ, ಇಲ್ಲೇ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ. ಇದು ಚೆನ್ನಾಗಿದೆ, 100 ರೂಪೀಸ್. ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ, ಏನು ಮೋಸ ಏನಿಲ್ಲ. ಯಾವಾಗಾದರೂ ಬೇಕಾಗುತ್ತೆ. ಚಿಕ್ಕದ್ರಲ್ಲೇ ಅಳಿಯೋದಕ್ಕಾಗಲ್ಲ ಅಕ್ಕಿನ, ಅದಕ್ಕೆ ಸ್ವಲ್ಪ ದೊಡ್ಡದಿರಲಿ ಅಂತೇಳಿ ಇದೊಂದು ತೊಗೊಂಡೆ ನಾನು. ಮತ್ತು ನಮ್ಮ ಮಕ್ಕಳು ಇಲ್ಲೇ ಇದನ್ನು ತೊಗೊಂಡ್ರು, ಅದೇ ಬಬಲ್ಸ್ ಬಿಡೋದಂತೆ. ಇದು ಬಂದು 100 ರೂಪೀಸ್ ಎರಡೂ. ಅವ್ರಿಗೂ ಇಬ್ಬರಿಗೂ ಒಂದೊಂದು ತೊಗೊಂಡಿದ್ದೀನಿ. ಅದು ನೀರೆಲ್ಲ ಹಾಕಿ, ಇದು ಬಬಲ್ಸ್ದು ನೀರೆಲ್ಲ ಆಗಲೇ ಚೆಲ್ಲಾಕ್ಬಿಟ್ಟಿದ್ದಾರೆ, ಎಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದಾರೆ. ಇವೆರಡು ಮಾತ್ರ ಇದೆ. ಮತ್ತು ನಾನು ಈ ವೇಲ್ ತಗೊಂಡೆ. ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಇದು ನೋಡಿ, ಈ ಥರ ಇದೆ ವೇಲು. 50 ರೂಪೀಸು. ನಾನು ಯಾವಾಗಾದ್ರೂ ತೊಗೊತಿರ್ಲಿಲ್ಲ, ಈ ಸಲ ಏನೋ ತೊಗೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಅದನ್ನು ಮತ್ತು ಇವಾಗ ಹಾಕ್ಕೊಂಡಿದ್ದೀನಲ್ಲ, ಇದೂ ಸೇಮ್ 2 ತೊಗೊಂಡೆ. ಅದೊಂದು ಇದೊಂದು ಕಲರ್. ಇದು ವೈಟು ಇದೆ, ಇದು ಪಿಂಕ್ ಇದೆ, ಪೂರ್ತಿ ಪಿಂಕ್ ಇದೆ. ಹೆಂಗಿರುತ್ತೋ ನೋಡೋಣ ಅಂತೇಳಿ ತೊಗೊಂಡೆ. ನೋಡ್ಬೋದು, ಇದು ಈ ಥರ ಬಿಡೋದು, ಮೇಲೆ ಹೋಗುತ್ತಲ್ವಾ. ಇದು ಬಂದು ಒಂದೊಂದು 50 ರೂಪೀಸು. ಇವ್ರಿಗೆ ಹೋದಾಗೆಲ್ಲ 1-2-3 ಆದರೂ ತೊಗೊಂಡಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಇಬ್ಬರಿಗೂ ಸೇಮ್ ಕಲರ್ ತೊಗೊಂಡೆ, ಇಲ್ಲ ಅಂದರೆ ಕಿತ್ಲಾಡ್ತಾರೆ ಇಬ್ಬರು. ನನಗೂ ಅದೇ ಕಲರ್ ಬೇಕು ಅಂತ. ಇದು ಮಾತ್ರ ಸೇಮ್ ತೊಗೊಂಡಿದ್ದೀನಿ ನಾನು. ಮತ್ತು ನೋಡ್ಬೋದು, ಅಕ್ಕಿ ಕ್ಲೀನ್ ಮಾಡೋದು ಜರಡಿಗೆ ಒಂದು ತಗೊಂಡೆ ನಾನು. ಇದು ಅಮ್ಮ ಕೊಡಿಸಿದ್ರು. ಇದು ತುಂಬ ದಿವಸದಿಂದ ಅನ್ಕೊತಿದ್ದೆ ತಗೋಬೇಕು ಅಂತ, ತೊಗೊಳಕ್ಕಾಗಿರಲಿಲ್ಲ. ಸರಿ ತೊಗೊಬಿಡೋಣ, ಹೆಂಗನ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಇದು ಸೇಮ್ 100 ರೂಪೀಸ್. ಅವರು 250 ರೂಪೀಸೇ ಏನೋ ಹೇಳಿದ್ರು. ಇಲ್ಲ, ಅಷ್ಟು ಕೊಡೋದಕ್ಕಾಗಲ್ಲ, 100 ರೂಪೀಸ್ ಮಾಡಿಕೊಡಿ ಅಂದಿದ್ದಕ್ಕೆ 100 ರೂಪೀಸ್ ಮಾಡಿಕೊಟ್ರು. ಅಮ್ಮನೇ ನೋಡಿ ಕೊಡ್ತಿದ್ರು. ಚೆನ್ನಾಗಿದೆ, ಅಕ್ಕಿ ಕ್ಲೀನ್ ಮಾಡ್ಕೊಳಕ್ಕೆ ಬೇಕಾಗುತ್ತೆ. ಮತ್ತು ನಮ್ಮ ಮನೆಯವರು ಸಂಡೇ ಎಲ್ಲ ಊರಿಗೆ ಹೋಗಿದ್ರು ದೇವಸ್ಥಾನಕ್ಕೆ. ಮತ್ತು ಸಂಡೇ ನನ್ನ ಮಗಂದು ಬರ್ತಡೇ ಇದೆ, ಅದರಿಂದ ಅವರು ಅಲ್ಲಿಂದನೇ ಬಟ್ಟೆ ತಗೊಬಂದಿದ್ರು.
ಕೋಟ್ ತಗೊಬರೋಣ ಅಂತ ಅಂದ್ಕೊಂಡ್ರು. ಅಯ್ಯೋ, ಕೋಟ್ ತಗೊಬಂದ್ರೆ 1 ದಿವಸ 2 ದಿವಸ ಹಾಕ್ಕೊತಾರೆ, ಮತ್ತು ಹಾಕ್ಕೊಳ್ಳಲ್ಲ. ಇದು ಬಂದು ನೋಡಿ ಪ್ಯೂರ್ ಕಾಟನ್ನು ಶರ್ಟು, ನೋಡ್ಬೋದು ನೀವು. ಮತ್ತು ಇದು ಪ್ಯಾಂಟು. ಈ ಪ್ಯಾಂಟ್ ನೋಡ್ಬಿಟ್ಟು ನನ್ನ ಮಗ ಏನಮ್ಮ ಕಿತ್ತೋಗಿರೋ ಪ್ಯಾಂಟ್ ತಂದೈತೆ ಅಪ್ಪ ಅಂತ ಹೇಳ್ತಿದ್ದ. ಇಲ್ಲಪ್ಪ ಅದು ಫ್ಯಾಷನ್ನು, ಅದೇ ಥರ ಬಂದಿರೋದು ಅಂತ ಹೇಳಿದೆ. ಹೌದಾ ಅಂತೇಳಿ ಅವನು ಸುಮ್ಮನೆ ಆದ. ನಮಗೂ ನೋಡಿದ್ರೆ ಇದು ಕಿತ್ತೋಗೈತಲ್ಲಪ್ಪ, ಇದು ತಗೊಬಂದಿದ್ದಾರೆ ನಮ್ಮ ಮನೆಯವರು ಅಂತ ಅನ್ನಿಸ್ತಿತ್ತು. ಇವಾಗಿರೋದು ಟ್ರೆಂಡೇ ಇದೆ ಅಲ್ವಾ, ಅದಕ್ಕೆ ಇದೆರಡು ತಗೊಬಂದಿದ್ದಾರೆ. ಚೆನ್ನಾಗಿದೆ ಇದು ಡ್ರೆಸ್ಸು, ಪ್ಯಾಂಟು ಶರ್ಟು ಇಷ್ಟ ಆಯಿತು ನನಗೆ. ನಾವು ಕೋಟ್ ತಗೊಬರೋಣ ಅಂತ ಅಂದ್ಕೊಂಡ್ವಿ. ಅವನು 1 ದಿವಸ ಹಾಕ್ಕೊತಾನೆ, ಮತ್ತೆ ನೆಕ್ಸ್ಟ್ ಡೇ ಎಷ್ಟು ಬರ್ತಡೇ ಟೈಮಲ್ಲೂ ಕೋಟು ಯಾವುದು ಹಾಕ್ಕೊಂಡಿಲ್ಲ. ಎಲ್ಲ 1 ಟೈಮ್ ಹಾಕ್ಕೊತಾನೆ, ಮತ್ತೆ ಸೈಡ್ಗೆ ಇಟ್ಬಿಡ್ತಾನೆ. ಅದಕ್ಕೋಸ್ಕರ ಈ ಸಲ ಬೇಡ ಕೋಟು ಅಂತೇಳಿ ಶರ್ಟು ಪ್ಯಾಂಟ್ ತಗೊಬಂದ್ವಿ. ಆಮೇಲೆ ಆ ಒಂದು ಲೈಟ್ ತಂದಿದ್ದೀನಿ, ನಿಮಗೆ ತೋರಿಸ್ತೀನಿ. ಆ ಕಡೆ ಹಾಕಿದ್ದೀವಿ, ನೈಟ್ಗೆ ಚೆನ್ನಾಗಿರುತ್ತೆ ಅಂತೇಳಿ ತಗೊಬಂದಿದ್ವಿ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ ಲೈಟ್ನ. ನೋಡ್ಬೋದು, ಇದು ಲೈಟು ತೋರಿಸ್ತೀನಿ. ಇದು ಬಂದು 50 ರೂಪೀಸು. ಚೆನ್ನಾಗಿದೆ ಲೈಟು. ನಾವು ಊರಲ್ಲಿ ನೋಡಿದ್ವಿ, ಬಟ್ ಏನೋ ನಮ್ಮ ಮನೆಯವ್ರು ಬೇಡ ಅಂತಂದ್ರು. ಮತ್ತು ಇಲ್ಲೂ ಬಂದಿತ್ತಲ್ಲ, ಸರಿ ತಗೊಳ್ಳೋಣ ಅಂತೇಳಿ ತಗೊಂಡೆ. ಬನ್ನಿ ತೋರಿಸ್ತೀನಿ ಹಾಕಿ ಯಾವ ಥರ ಇದೆ ಅಂತ. ಲೈಟ್ಸ್ ಎಲ್ಲ ಆಫ್ ಮಾಡ್ತೀನಿ, ನೋಡ್ಬೋದು ಯಾವ ಥರ ಇದೆ ಅಂತ. ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಇದು ಇಷ್ಟ ಆಯಿತು. ಫುಲ್ ಬೆಳಕು ಬರುತ್ತೆ. ಇನ್ನು ಎಲ್ಲ ಲೈಟೆಲ್ಲ ಆಫ್ ಮಾಡಿದ್ರೆ ಫುಲ್ಲು ಮನೆಗೆಲ್ಲ ಫುಲ್ ಬೆಳಕು ಬರುತ್ತೆ. ಈಗ ಇಷ್ಟ ಆಗಿತ್ತು, ತಗೊಂಡಿದ್ದು ಎಲ್ಲ ಮಾಡಿದ್ದೆಲ್ಲ ಇಷ್ಟ ಆಗಿತ್ತು. ಈಗ ನನ್ನ ಮಗನ ಬರ್ತಡೇಗೆ ಕೇಕ್ ಆರ್ಡ್ರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಬನ್ನಿ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀವಿ, ಯಾವ ಥರ ಕೇಕ್ ಆರ್ಡ್ರ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ. ಈಗ ನೋಡಿ ಜಸ್ಟ್ ಬೇಕ್ ಬಂದಿದ್ದೀವಿ, ಹೊರಗಡೆ ಹೋಗ್ತೀವಿ. ಇದಕ್ಕೆ ನಾವು ಫಸ್ಟ್ ಟೈಮ್ ಬಂದಿರೋದು ಈ ಜಸ್ಟ್ ಬೇಕ್ಗೆ. ಯಾಕಂದರೆ ನಾವು ಬೇರೆ ಕಡೆ ಹೋಗಿ ಆರ್ಡ್ರ್ ಮಾಡೋದು. ಇಲ್ಲಿ ಒಂದ್ಸರಿ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ ಹೋದ್ವಿ. ಬಟ್ ಚೆನ್ನಾಗಿತ್ತು, ಡಿಫ್ರೆಂಟ್ ಎಲ್ಲ ಇತ್ತು. ಬಟ್ ನಮಗೆ ಬೇಕಾಗಿರೋವಂಥ ಫ್ಲೇವರ್ ಕೇಕು ಇಲ್ಲಿ ಇರಲಿಲ್ಲ. ಆದ್ದರಿಂದ ಒಂದು ಟ್ರಯಲ್ ನೋಡಿದ್ವಿ. ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಚೆನ್ನಾಗಿದೆ. ಅಂದರೆ ನಾವು ಯಾವಾಗ ಆರ್ಡ್ರ್ ಮಾಡ್ತೀವೋ ಅವಾಗ ತಂದು ಕೊಡ್ತಾರೆ ಅವರು. ತುಂಬ ಸ್ಟಾಕೇನೆಲ್ಲ ಇಟ್ಕೊಳ್ಳೋದಿಲ್ಲ. ಅಲ್ಲಿ ನೋಡ್ತಿರ್ಬೋದು ನೀವು ಯಾವ್ಯಾವ ಥರ ಫ್ಲೇವರ್ ಬೇಕು ಅನ್ನೋದನ್ನ ಅಲ್ಲೇ ಹಾಕ್ಬಿಟ್ಟಿದ್ದಾರೆ. ಮತ್ತು ಅದ್ರ ಬಿಟ್ಟು ಮೆನ್ಯೂನು ಕೊಡ್ತಾರೆ. ನಮ್ಗೆ ಯಾವ ಥರ ಬೇಕು, ಏನು ಬೇಕು ಆರ್ಡ್ರ್ ಮಾಡಿದ್ರೆ ಅವರು ಈ ಥರ ಅಂತ ಹೇಳಿ, ಈ ಥರ ಬಿಲ್ ಆಗುತ್ತೆ ಅಂತೇಳಿ ಹೇಳಿ ಕೊಡ್ತಾರೆ. ಬಟ್ ನಮಗೆ ಅಂತೂ ಅಲ್ಲಿ ಹೋಗ್ತಿದ್ರೆ ಎಲ್ಲ ತಗೊಬಿಡ್ಬೇಕು ಅಂತ ಆಸೆ ಆಗ್ತಿದೆ. ನನಗಂತೂ ಕೇಕ್ ಅಂದರೆ ತುಂಬ ಇಷ್ಟ, ಸಖತ್ ಇಷ್ಟ. ಅಲ್ಲೆಲ್ಲ ನೋಡಿದ್ವಿ. ಬಟ್ ಅದು ಹೇಳಿದ್ನಲ್ಲ, ನಮಗೆ ಬೇಕಾಗಿರೋ ಫ್ಲೇವರು ನಮಗೆ ಬೇಕಾಗಿರೋ ರೀತಿಯಲ್ಲಿ ನನಗೆ ಸಿಗಲಿಲ್ಲ ಅಲ್ಲಿ. ಅದರಿಂದ ಬೇಡ ಅಂತೇಳಿ ಮತ್ತು ನಾವು ರೆಗ್ಯುಲರ್ಗೆ ಹೋಗ್ತೀವಲ್ಲ, ಯಾವಾಗೂ ಹೋಗ್ತೀವಲ್ಲ, ಅಲ್ಲೋದ್ವಿ. ನೋಡ್ಬೋದು ನೀವು ಆಚೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತು ಯಾವಾಗಲೂ ಒಂದೇ ಥರ ಕೇಕ್ ಯಾಕೆ, ಡಿಫ್ರೆಂಟ್ ಟ್ರೈ ಮಾಡೋಣ ಅಂಥೇಳಿ ಆ ಫ್ಲೇವರು ಅಲ್ಲಿ ಸಿಗಲಿಲ್ಲ ಅಂಥೇಳಿ ಮತ್ತು ನಾವು ಯಾವಾಗೂ ಬರೋ ಜಾಗಕ್ಕೆ ನಾವು ಬಂದ್ವಿ. ನೋಡ್ಬೋದು ಆಚೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪ್ರತಿಯೊಂದು ಇಟ್ಟಿದ್ದಾರೆ. ಇಲ್ಲಿ ಟೋಪಿ ಆಗಿರ್ಬೋದು, ಅದೇ ಬರ್ತಡೆಗೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ. ಡಿಫ್ರೆಂಟ್ ಟೋಪಿಗಳಿಟ್ಟಿದ್ದಾರೆ, ನೋಡ್ಬೋದು ನೀವು. ಮತ್ತು ಈ ಕಡೆ ಚಾಕ್ಲೇಟ್ಸ್ ಎಲ್ಲ ತುಂಬ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ ಅಂತೂ. ಅಲ್ಲಿಗಿಂತ ಇಲ್ಲಿ ಕಲರ್ಫುಲ್ಲಾಗಿದೆ ಈ ಬೇಕ್ರಿ, ಜಸ್ಟ್ ಬೇಕ್. ನೋಡ್ಬೋದು ತುಂಬ ಆರ್ಡರ್ಸ್ ಬರುತ್ತೆ ಇಲ್ಲಿಗೆ. ತುಂಬ ಚೆನ್ನಾಗಿರುತ್ತೆ. ಕೇಕ್ ಆಗಿರ್ಬೋದು, ಫ್ಲೇವರ್ ಆಗಿರ್ಬೋದು, ಸಖತ್ತಾಗಿರುತ್ತೆ. ನೋಡಿ ಕೇಕೆಲ್ಲ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಎಲ್ಲ ನೋಡಿದ್ದಾಯಿತು. ಫೈನಲಿ ಆರ್ಡ್ರ್ ಮಾಡಿದ್ವಿ ಬಟರ್ ಸ್ಕಾಚು. ನನ್ನ ಮಗಂದು ಬರ್ತಡೇ ಈ ಸಂಡೇ 24/3. ಎಲ್ಲರೂ ವಿಶ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನನ್ನ ಮಗನ ಬರ್ತಡೇಗೆ ಎಲ್ಲರೂ ವಿಶ್ ಮಾಡಿ. ಎಲ್ಲರದ್ದು ಬ್ಲೆಸ್ಸಿಂಗ್ಸ್ ಬೇಕು.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಯಾಕಂದರೆ ಇನ್ನೂ ನನಗೆ ಅತಿ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಲೈಕ್ ಮಾಡಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ.